ಈಗ ಆಟಿಸಮ್ ಲಕ್ಷಣಗಳಿಗೆ ಬರೋಣ. ಆಟಿಸಮಲ್ಲಿ ಫಸ್ಟ್ ಒಂದು ಬಂದು ರೆಸ್ಪಾನ್ಸ್ ಟು ನೇಮ್ ಕಾಲ್, ಹೆಸರು ಅದೇ ಹಾಗೆ ಹೇಳಿದ ಹಾಗೆ ಹೆಸರು ಕರೆದಾಗ ತಿರುಗಿ ನೋಡದೇ ಇರೋದು. ಸೊ ಅದು ಒಂದು ಆಟಿಸಮ್ದು ಲಕ್ಷಣ. ಎರಡನೇದು ಬಂದು ಐ ಕಾಂಟ್ಯಾಕ್ಟು ಅಷ್ಟೊಂದು ಇರೋದಿಲ್ಲ. ಆಗಾಗ ನೋಡ್ತಾ ಇರ್ತಾರೆ, ಬಟ್ ಅಷ್ಟೊಂದು ಐ ಕಾಂಟ್ಯಾಕ್ಟ್ ಕೊಡೋದಿಲ್ಲ. ಅವರು ಐ ಕಾಂಟ್ಯಾಕ್ಟ್ ಇಲ್ಲದೆ ಇರೋದ್ರಿಂದ ಅವರಿಗೆ ಇಮಿಟೇಷನ್ ಮಾಡೋದು ಕೂಡ ಕಷ್ಟ ಆಗುತ್ತೆ. ನಾವೇನು ಮಾಡ್ತಾ ಇದ್ದೀವಿ ತಂದೆ ತಾಯಿಗಳ, ಈಗ ಫಾರ್ ಎಕ್ಸಾಂಪಲ್ ನಾವು ಜಂಪ್ ಮಾಡ್ತಾಯಿದ್ರೆ ಮಗು ನಮ್ಮನ್ನು ನೋಡಿದ್ರೆ ತಾನೇ ಅದಕ್ಕೂ ಗೊತ್ತಾಗೋದು ನಾನು ಜಂಪ್ ಮಾಡ್ತಾಯಿದ್ದೀನಿ, ನಾನು ಅದನ್ನ ಇಮಿಟೇಟ್ ಮಾಡಬೇಕು ಅಂತ. ಬಟ್ ಅದು ಮಕ್ಕಳಿಗೆ ಗೊತ್ತಾಗೋದಿಲ್ಲ, ಯಾಕೆಂದರೆ ಅವರು ಐ ಕಾಂಟ್ಯಾಕ್ಟ್ ಕೂಡ ಕೊಡೋದಿಲ್ಲ. ಅವ್ರು ಅಷ್ಟೊಂದು ನಾವು ಏನು ಮಾಡ್ತಿದ್ದೀವಿ ಅನ್ನೋದ್ರ ಮೇಲೂ ಅವ್ರಿಗೆ ಅಟೆನ್ಷನ್ ಇರೋದಿಲ್ಲ. ಅವ್ರದ್ದೇ ಲೋಕದಲ್ಲೇ ಇರ್ತಾರೆ, ಇಲ್ಲ ಸುತ್ತಾ ಇರ್ತಾರೆ, ಇಲ್ಲ ಬುಗ್ರಿ ಥರ ಆ ಕಡೆಯಿಂದ ಈ ಕಡೆ ಓಡಾಡ್ತಾ ಇರ್ತಾರೆ. ನಾವು ಹೇಳಿದ ಮಾತು ಅವ್ರಿಗೆ ಅರ್ಥ ಆಗೋಲ್ಲ, ಆ ಥರ ಇರುತ್ತೆ. ಸೊ ಹಾಗಾಗಿ ಇದು ಒಂದು ಲಕ್ಷಣ. ಸೊ ಈ ಆಟಿಸಮ್ ಮಕ್ಕಳಲ್ಲಿ ರೆಸ್ಪಾನ್ಸ್ ಟು ನೇಮ್ ಕಾಲ್ ಇರೋದಿಲ್ಲ, ಐ ಕಾಂಟ್ಯಾಕ್ಟ್ ಕಡಿಮೆ ಇರುತ್ತೆ. ಮೂರನೇದು ಬಂದು ಇಮಿಟೇಷನ್ ಇರೋದಿಲ್ಲ. ಈಗ ಇಮಿಟೇಷನಲ್ಲಿ 2 ಥರ ಬರುತ್ತೆ. ಒಂದು ಸೌಂಡ್ ಇಮಿಟೇಷನ್, ಈಗ ನಾನು ಆ ಅಂದರೆ ಆ ಕಡೆಯಿಂದ ಮಗು ಆ ಅನ್ನಬೇಕು, ಅದು ಇರೋದಿಲ್ಲ. ಅಥವಾ ನಾವೇನು ಶಬ್ದ ಮಾಡ್ತೀವಿ ಅದನ್ನ ಯೂಶ್ವಲಿ ಮಕ್ಕಳು ಇಮಿಟೇಟ್ ಮಾಡ್ತಾರೆ, ಅದು ಇರೋದಿಲ್ಲ. ಅದನ್ನು ಸೌಂಡ್ ಇಮಿಟೇಷನ್ ಅಂತಾರೆ. ಎರಡನೇದು ಬಂದು ಆ್ಯಕ್ಷನ್ ಇಮಿಟೇಷನ್ ಅಂದರೆ ಜಂಪಿಂಗು, ಕ್ಲ್ಯಾಪಿಂಗು. ನಾವು ಕ್ಲ್ಯಾಪ್ ಮಾಡಿದ್ರೆ ಆ ಮಕ್ಕಳು ಕ್ಲ್ಯಾಪ್ ಮಾಡೋದು, ನಮ್ಮನ್ನು ನೋಡಿ ಹ್ಯಾಂಡ್ಸ್ ಅಪ್ ಮಾಡಿದ್ರೆ ಹ್ಯಾಂಡ್ಸ್ ಅಪ್ ಮಾಡೋದು, ಅದೆಲ್ಲ ಆ್ಯಕ್ಷನ್ ಇಮಿಟೇಷನ್ಗೆ ಬರುತ್ತೆ. ಇದು ಕೂಡ ಆಟಿಸಮ್ ಮಕ್ಕಳಲ್ಲಿ ಇರೋದಿಲ್ಲ. ಆಮೇಲೆ ನಗು, ಲ್ಯಾಕ್ ಆಫ್ ಸ್ಮೈಲ್, ಸೋಷಿಯಲ್ ಸ್ಮೈಲ್ ಇರೋದಿಲ್ಲ. ಸೊ ಈಗ ಚಕ್ಕಳುಗುಳಿ ಕೊಟ್ಟಾಗ ನಗ್ತಾ ಇರ್ತಾರೆ ಮಕ್ಕಳು. 1 ವರ್ಷದ ಒಳಗಡೆ ನಾವು ಈ ಲಕ್ಷಣಗಳನ್ನ ನೋಡ್ತಾ ಬರ್ಬೋದು. ನಗು ಸ್ವಲ್ಪ ಕಡಿಮೆ ಅಂತ ಹೇಳ್ತಿರ್ತಾರೆ ನೀವು ಆ ಮಕ್ಕಳನ್ನ ನೋಡಿದಾಗ. ಸೊ ಚಕ್ಕಳುಗುಳಿ ಕೊಟ್ಟಾಗ ನಗ್ತಾರೆ, ಬಟ್ ಮಿಕ್ಕಿದ ಟೈಮಲ್ಲಿ ಅವರು ನಗ್ತಾ ಇರೋದಿಲ್ಲ. ಸೊ ಅದು ಕೂಡ ಒಂದು ಲ್ಯಾಕಿಂಗ್ ಇರುತ್ತೆ ಆಟಿಸಮ್ ಮಕ್ಕಳಲ್ಲಿ. ಮತ್ತು ಇನ್ನೊಂದೇನೆಂದರೆ ಟೋ ವಾಕಿಂಗ್ ಅಂದರೆ ಮಕ್ಕಳು ಪೂರ್ತಿ ಪಾದ ಇಟ್ಟು ನಡೆಯೋದಿಲ್ಲ ನೆಲದ ಮೇಲೆ, ಹೀಗೆ ಮುಂಗಾಲಲ್ಲಿ ನಡೀತಾರೆ. ಸೊ ಅದನ್ನು ಟೋ ವಾಕಿಂಗ್ ಅಂತ ಕರೀತಾರೆ. ಅದನ್ನು ಕೂಡ ಆಟಿಸಮ್ ಮಕ್ಕಳಲ್ಲಿ ನಾವು ನೋಡ್ಬೋದು. ಎಲ್ಲ ಲಕ್ಷಣಗಳು ಎಲ್ಲ ಮಕ್ಕಳಲ್ಲೂ ಇರಬೇಕು ಅಂತಲ್ಲ, ಕೆಲವು ಲಕ್ಷಣಗಳಿದ್ದರೂ ಅದು ಸ್ಪೆಕ್ಟ್ರಮಲ್ಲೇ ಬರ್ತಾರೆ. ಆ ಥರ ಮಕ್ಕಳು ಆಟಿಸಮ್ ಸ್ಪೆಕ್ಟ್ರಮಲ್ಲಿ ಬರ್ತಾರೆ. ಮತ್ತು ಆಟಿಸಮ್ ಮಕ್ಕಳಲ್ಲಿ ಹೈಪರ್ ಆ್ಯಕ್ಟಿವಿಟಿ ಇರಲೂಬಹುದು, ಇಲ್ಲದೇ ಇರಬಹುದು. ADHD ಅಂತ ಕರೀತಾರೆ ಹೈಪರ್ ಆ್ಯಕ್ಟಿವಿಟಿನ, ಅಂದರೆ ಅಟೆನ್ಷನ್ ಡೆಫಿಸಿಟ್ ಹೈಪರ್ ಆ್ಯಕ್ಟಿವಿಟಿ ಡಿಸಾರ್ಡರ್ ಅಂತ. ಅವರಿಗೆ ಒಂದು ಕಡೆ ಕುತ್ಕೊಳ್ಳಿಕ್ಕಾಗಲ್ಲ, ಅವ್ರು ಒಂದು ಕಡೆ ಕೂರದೇ ಇರೋದ್ರಿಂದ ಅವರಿಗೆ ನಾವು ಏನು ಹೇಳ್ತಿದ್ದೀವಿ ಅಂತ ತಿಳ್ಕೊಳ್ಳೋದು ಒಂದು ಕುತೂಹಲ ಕೂಡ ಇರೋದಿಲ್ಲ. ಅವ್ರು ಕೇಳಿಸ್ಕೊಳ್ದೇ ಇರೋದ್ರಿಂದ ಅವ್ರಿಗೆ ನಾವು ಹೇಳ್ತಿರೋದು ಏನೂ ಅರ್ಥ ಆಗಲ್ಲ. ಕಮ್, ಗೋ, ಬಾ, ಈ ಥರ ಯಾವುದೇ ಸಣ್ಣ ಪುಟ್ಟ ಒಂದು ಪದದ ಅರ್ಥ ಕೂಡ ಅವ್ರಿಗೆ ಅರ್ಥ ಆಗೋದಿಲ್ಲ. ಅದನ್ನ ಹೈಪರ್ ಆ್ಯಕ್ಟಿವಿಟಿ ಅಂತ ಕರೀತಾರೆ. ಬುಗ್ರಿ ಥರ ಓಡಾಡ್ತಿರ್ತಾರೆ, ಹಾಲಿಂದ ರೂಮ್ಗೆ, ರೂಮಿಂದ ಹಾಲಿಗೆ ಓಡಾಡ್ತಿರ್ತಾರೆ. ಏನು ತೊಗೊಳ್ಳೋಕ್ಕೆ, ಒಂದು ವಸ್ತು ತೊಗೊಳ್ಳೋಕ್ಕೆ ಅಂತ ಹೋಗೋದಿಲ್ಲ. ಅದನ್ನು ಹೈಪರ್ ಆ್ಯಕ್ಟಿವಿಟಿ ಅಂತ ಹೇಳ್ತಾರೆ. ಅದು ಕೂಡ ಆಟಿಸಮ್ ಮಕ್ಕಳಲ್ಲಿ ಕೆಲವು ಮಕ್ಕಳಲ್ಲಿ ಇರುತ್ತೆ, ಕೆಲವು ಮಕ್ಕಳಲ್ಲಿ ಇರಲ್ಲ. ಕೆಲವು ಮಕ್ಕಳಿಗೆ ಆಟಿಸಮ್ ಇಲ್ಲದೇ ಇದ್ದರೂ ಹೈಪರ್ ಆ್ಯಕ್ಟಿವಿಟಿ ಮಾತ್ರ ಇರುತ್ತೆ. ಅವರಿಗೆ ಆಕ್ಯುಪೇಷನಲ್ ಥೆರಪಿ ಕೊಟ್ಟು ಅದನ್ನು ಕಡಿಮೆ ಮಾಡ್ಬೋದು.